ನೀವೇನಾದರೂ ಪ್ರೋಟೀನ್ ರಿಚ್ ರೆಸಿಪಿನ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ. ಬೆಳೆಯೋ ಮಕ್ಕಳಿಗೆ, ಜಿಮ್ಗೆ ಹೋಗೋರಿಗಂತೂ ಪರ್ಫೆಕ್ಟ್ ರೆಸಿಪಿ ಇದು. ಹೈ ಪ್ರೋಟೀನ್ ಸೈಡ್ ಡಿಶ್ ಇದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ರೆಸಿಪಿ ಬಂದು ಸೋಯಾ ಗ್ರ್ಯಾನ್ಯೂಲ್ಸ್ನ ಬಳಸ್ಕೊಂಡು ಬುರ್ಜಿ ಮಾಡೋದನ್ನು ನೋಡೋಣ. ಮೊದಲು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 2 ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು, ಒಂದು 2 ಇಂಚಷ್ಟು ಶುಂಠಿ, 1 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಈಗ ಒಂದು ಪಾತ್ರೆಗೆ ಬಿಸಿ ನೀರನ್ನ ಕುದಿಸ್ಕೊಂಡು ಅದಕ್ಕೆ 1.5 ಕಪ್ಪಷ್ಟು ನಾನು ಸೋಯಾ ಗ್ರ್ಯಾನ್ಯೂಲ್ಸ್ನ ಹಾಕೋತಾ ಇದ್ದೀನಿ. ನಿಮಗೆ ಸೋಯಾ ಚಂಕ್ಸ್ ಇದ್ದರೆ ಅದನ್ನು ಸಹ ಹಾಕೋಬೋದು. ನಾನಿಲ್ಲಿ ಗ್ರ್ಯಾನ್ಯೂಲ್ಸ್ನ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಮಾಡ್ತಾ ಇರೋದು ಬುರ್ಜಿ. ಹಾಗಾಗಿ ನೀವೇನಾದರೂ ಸೋಯಾ ಚಂಕ್ಸ್ನ ಹಾಕ್ಕೊಂಡ್ರೆ ಇದು ಬೆಂದ ನಂತರ ಅದನ್ನು ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಬಿದ್ರೆ ಬುರ್ಜಿ ಮಾಡೋಕ್ಕೆ ಸರಿ ಹೋಗುತ್ತೆ. ಒಂದು 2ರಿಂದ 3 ನಿಮಿಷ ಕುದಿಯೋ ನೀರಲ್ಲಿ ಈ ಸೋಯಾ ಗ್ರ್ಯಾನ್ಯೂಲ್ಸ್ನೆಲ್ಲ ಕುದಿಸ್ಕೊಂಡು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಕುದಿಸೋದು ಬೇಡ, ಒಂದು 3 ನಿಮಿಷ ಕುದಿಸಿದ್ರೆ ಸಾಕು. ಈ ರೀತಿ ಫಿಲ್ಟರ್ ಮಾಡಿಕೊಂಡು ಮೇಲ್ಗಡೆ ಇನ್ನೂ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಒಂದ್ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ವಾಶ್ ಮಾಡಿದ್ಮೇಲೆ ಇದರಲ್ಲಿರೋಂಥ ಎಕ್ಸ್ಟ್ರಾ ನೀರನ್ನೆಲ್ಲ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಬೇಕು. ಒಂದು 90% ಅಷ್ಟು ನೀರನ್ನು ತೆಕ್ಕೊಂಡು ಬಿಡಬೇಕಾಗತ್ತೆ, ಪೂರ್ತಿ ಡ್ರೈ ಮಾಡೋದು ಬೇಡ. ಈಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಅದು ಚಿಟ್ಕೊಟ್ಟಿದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹೆಚ್ಚಾಗಿ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಈರುಳ್ಳಿನ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಈಗ ಸೀಸನ್ ಅಲ್ವಾ, ಬಟಾಣಿ ಸೀಸನ್ನು, ಹಾಗಾಗಿ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ 1 ಕ್ಯಾಪ್ಸಿಕಮ್ನ ಸಣ್ಣದಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗುತ್ತೆ. ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ಈಗ ಅದು ಹುರಿದಿದ ನಂತರ ನಾವು ಆಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕೋತಾ ಇದ್ದೀನಿ. ಈ ಮಸಾಲೆನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ಈಗ ಡ್ರೈ ಪೌಡರ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಒಂದು 1/4 ಚಮಚ ಅರಿಶಿನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, ಒಂದು 1/2 ಚಮಚ ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೇನು ಬೇಗ ಬೆಂದುಬಿಡುತ್ತೆ, ಏನು ತುಂಬ ಟೈಮ್ ತೊಗೊಳ್ಳಲ್ಲ. ಈಗ ಇದು ಆಗ್ತಾಯಿದೆ ನೋಡಿ, ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ನಾವಾಗಲೇ ಕುದಿಸಿಟ್ಕೊಂಡಂಥ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಈ ಮಸಾಲೆ ಎಲ್ಲ ಇದಕ್ಕೆ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಸ್ಟೇಜಲ್ಲಿ ಇದಕ್ಕೆ ನಾವು ಇನ್ನಷ್ಟು ಸ್ವಲ್ಪ ಜ್ಯೂಸಿಯಾಗಿರಲಿ ಬುರ್ಜಿ ಅಂತ ಒಂದು 1/2 ಲೋಟದಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಈ ಹಾಲನ್ನು ಹಾಕೋದ್ರಿಂದ ಡ್ರೈ ಇರೋದಿಲ್ಲ ಬುರ್ಜಿ, ತಿನ್ನೋವಾಗ ಒಂದು ಸ್ವಲ್ಪ ಜ್ಯೂಸಿಯಾಗಿ ಅನಿಸುತ್ತೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ನಾರ್ತ್ ಇಂಡಿಯನ್ ಟಚ್ ಕೊಡುತ್ತೆ ಕಸೂರಿ ಮೆಥಿ ಹಾಕೋದ್ರಿಂದ. ಸೇಮ್ ಪನ್ನೀರ್ ಬುರ್ಜಿ ಎಲ್ಲ ನಾವು ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ಸ್ವಲ್ಪ ಎಗ್ ಬುರ್ಜಿ ಥರ ಕಾಣಿಸ್ತಾ ಇರ್ಬೋದು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಎಗ್ ಬುರ್ಜಿ ಅಲ್ಲ, 100% ವೆಜ್ ಸೋಯಾ ಚಂಕ್ಸ್ ಬುರ್ಜಿ ಇದು. ಈಗ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಸೋಯಾ ಚಂಕ್ಸ್ ಬುರ್ಜಿ ರೆಡಿ ಆಗುತ್ತೆ. ಚಪಾತಿಗೆ, ಪೂರಿಗೆ ಮತ್ತು ರೋಟೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಯಾಂಡ್ವಿಚ್ಗೂ ಇದು ಫಿಲ್ಲಿಂಗ್ ಥರ ಯೂಸ್ ಮಾಡ್ಬೋದು. ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಪನ್ನೀರು ಮತ್ತು ಎಗ್ಗಿಂತನೂ ಹೆಚ್ಚು ಪ್ರೋಟೀನ್ ಇದೆ ಇದರಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಬೆಳೆಯೋ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕೋಕ್ಕೆ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಇದು. ಒಂದು 15 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಬೆಳಗ್ಗೆ ಅರ್ಜೆಂಟ್ಗೆ ಲಂಚ್ ಬಾಕ್ಸ್ಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ಬೋದು. ನೀವು ಒಂದ್ಸಲ ಇದನ್ನು ಮಾಡಿದ್ರೆ ಪುನಃ ಅಂತೂ ಮಾಡೋದು ಗ್ಯಾರಂಟಿ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್.